ಅಭಿಲಾಷ ಪಟ್ಟು ಅದನ್ನು ಪಡಿಬೇಕು ಅಂತಕ್ಕಂಥ ಒಂದು ಅಭಿಲಾಷ ಮನಸ್ಸಿಗೆ ಸಹಜವಾಗಿರುತ್ತೆ. ಆದರೆ ಭಗವಂತ ಹೇಳ್ತಾನೆ, ಎಷ್ಟು ತನಕ ನೀನು ಹೊರಗಡೆ ನೋಡ್ತೀಯೋ ನಾನು ನಿಂಗೆ ಸಿಗೋದಿಲ್ಲ, ಇದೆಯೋ ಆ ವಿಧಾನದಿಂದ ನೀನು ನನ್ನನ್ನು ಸೇರಿಕೊಳ್ತಕ್ಕಂಥ ಒಂದು ಪರಿಶ್ರಮವನ್ನು ಮಾಡಿದ್ರೆ ಈ ಜನ್ಮ ಸಾರ್ಥಕ್ಯವಾಗುತ್ತೆ. ಹಾಗಾಗಿ ನೀವು ಏನೇನು ಬಯಸ್ತೀರ ಅದೆಲ್ಲ ಕೊಡ್ತಾನೆ. ನೀವು ಪ್ರಪಂಚವನ್ನೂ ಬಯಸಿ, ಅದರ ಜೊತೆಯಲ್ಲಿ ಪಾರಮಾರ್ಥಿಕವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡುವ ಅಭಿಲಾಷವನ್ನು ಉಂಟು ಮಾಡಿಕೊಳ್ಳೋದು ಅದು ವಿವೇಕವಂತರ ಲಕ್ಷಣ. ಅದು ನೀವು ಇಷ್ಟು ಜನ ಇವತ್ತಿನ ದಿನ ಬಂದಿದ್ದೀರಾ, ಆದರೆ ಹಿಂದಿನ ವರ್ಷಗಳಲ್ಲಿ ಎಷ್ಟು ಜನ ಬರ್ತಾ ಇದ್ರೋ ಅದರಲ್ಲಿ ಒಂದು 25% ಮಾತ್ರ ಬಂದಿದ್ದೀರಾ ಅಂತ ಕಾಣಿಸ್ತೆ ನನಗೆ. ಆದರೆ ಇದು ಕಲಿ ಪ್ರಭಾವ ಅಂತಾರಲ್ವಾ, ಇದು ಕಲಿ ಪ್ರಭಾವ. ಆದ ಕಾರಣ ತೋರಿಸ್ತಕ್ಕಂಥದ್ದು ನೀವು ಅವನ್ನೆಲ್ಲ ಹೀಗಾದರೂ ಸರಿ ಇಂಥ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳದಾಗಿದ್ದರೆ ನೀವು ಪಡೆದಿರ್ತಕ್ಕಂಥ ಅಭಿಲಾಷೆ ಏನು ಅಂದರೆ, ಮಕ್ಕಳನ್ನು, ನಿಮ್ಮ ಯುವಕರನ್ನು, ನಿಮ್ಮ ಹೆಣ್ಣು ಮಕ್ಕಳನ್ನು ಇಂಥ ಕಾರ್ಯಕ್ರಮದಲ್ಲಿ ತೊಡಗಿಸಿ. ನೀವು 1-2 ತಾಸು ಬಂದು ಹೋದರೆ ಸಾಕು. ಈ ಕಾರ್ಯಕ್ರಮ ನಡೆಯುವಾಗ ಬಂದು ಪ್ರಸಾದ ಸ್ವೀಕಾರ ಮಾಡಿ ಹೋಗಿ, ಪರವಾಗಿಲ್ಲ. ಈ ಸಂಸ್ಕಾರ ಮಾತ್ರ ಬಿಡಬಾರ್ದು ಅಂತಕ್ಕಂಥ ಒಂದು ಕಿವಿ ಮಾತನ್ನು ಹೇಳ್ತಾ, ಇವತ್ತಿನ ದಿನ ಇದು ವಿಷ್ಣುವಿಗೆ ಪ್ರೀತಿಕರವಾಗಿರ್ತಕ್ಕಂಥ ಮಾಸನೂ ಹೌದು. ಅವನಿಗೆ ಒಂದು ಹೆಸರಿದೆ, ದಾಮೋದರ ಅಂತಂದು. ಇದು ದಾಮೋದರ ಕಾರ್ತೀಕ ಮಾಸ ಅಂತಂದು. ಕಾರ್ತೀಕ ಮಾಸ ಹೊಟ್ಟೆ ಮೇಲೆ ದಾರವನ್ನು ಬಿಗಿಯಾಗಿ ಕಟ್ಕೊಂಡಿರ್ತಕ್ಕಂಥವನು ಅಂತಂದು. ದಾಮ ಅಂದರೆ ಹಗ್ಗ, ಉದರ ಅಂದರೆ ಹೊಟ್ಟೆ, ಹೊಟ್ಟೆ ಮೇಲೆ ಬಿಗಿಯಾಗಿ ದಾರವನ್ನು ಕಟ್ಕೊಂಡಿರ್ತಕ್ಕಂಥ ಮಹಾನುಭಾವ ಯಾರೋ ಅವನೇ ದಾಮೋದರ. ಅವನು ಯಾರೂ ಅಲ್ಲ, ಕೃಷ್ಣ. ಯಶೋಧ ಮಾತೆ ಆ ಕೃಷ್ಣನ ಸೊಂಟೆಗೆ ಒಂದು ಬಲವಾಗಿರೋ ಒಂದು ಹಗ್ಗವನ್ನು ಕಟ್ಟಿ ದೂರದಲ್ಲಿ ಇರತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಬಂಡೆಗೆ ಕಟ್ ಹಾಕ್ತಾಳೆ, ಎಲ್ಲಿ ಹೋಗಬಾರ್ದು. ತುಂಟ, ತುಂಬ ತುಂಟ. ಆದರೆ ಕೃಷ್ಣ ಎಷ್ಟು ತುಂಟ ಅಂದರೆ ಆ ತುಂಟತನದಲ್ಲಿನೂ ರಾಕ್ಷಸತ್ವವನ್ನು ನಾಶನ ಮಾಡ್ತಕ್ಕಂಥ ಶಕ್ತಿವಂತನಾಗಿರ್ತಕ್ಕಂಥವನು ಕೃಷ್ಣ. ಅವನು ಚಿಕ್ಕ ಹುಡುಗ, ನೋಡೋಕೆ ಚಿಕ್ಕ ಹುಡುಗ, ಆದರೆ ಪರಾಕ್ರಮಶಾಲಿ. ಆ ಬಂಡೆನೋ ಸಹಿತ ಯಾವುದೋ ಒಂದು ಉಪಾಯದಿಂದ ಅದನ್ನು ಜರುಗಿಸ್ಕೊಂಡು ಬಂದು 1-2 ವೃಕ್ಷಗಳಿರುತ್ತೆ ಎದುರುಗಡೆ. ಯಾವ ರೀತಿಯಾಗಿ 2 ವೃಕ್ಷಗಳು ನಿಮಗೆ ಕಾಣಿಸ್ತಾ ಇದೆಯೋ, ಒಂದು ಕಡೆ ನಿಮಗೆ ಬಿಲ್ವಪತ್ರಿ ವೃಕ್ಷ ಕಾಣಿಸ್ತಾ ಇದೆ, ಇನ್ನೊಂದು ಆಮಲಕ ವೃಕ್ಷ ಕಾಣಿಸ್ತಾ ಇದೆ, ಹತ್ರ ಇದೆ. ಆ ರೀತಿಯಾಗಿರ್ತಕ್ಕಂಥ 2 ವೃಕ್ಷಗಳ ಹತ್ತಿರಕ್ಕೆ ಬಂದು ಕೃಷ್ಣ ಆ ಬಂಡೆಯನ್ನು ಆ ವೃಕ್ಷಗಳಿಗೆ ತಾಕಿಸ್ತಾನೆ. ಆ ತಕ್ಷಣನೇ ಮುಟ್ಟಿದ ತಕ್ಷಣನೇ ಆ 2 ಮರಗಳು ಆಗಿದ್ದಿಲ್ಲ, ಆ 2 ಮರಗಳು ರಾಕ್ಷಸ ರೂಪಕವಾಗಿರ್ತಕ್ಕಂಥದ್ದು. ಪರಮಾತ್ಮರ ಒಂದು ದಯಾದ್ರವಾಗಿರ್ತಕ್ಕಂಥ ದೃಷ್ಟಿಯಿಂದ, ಸ್ಪರ್ಶದಿಂದ ಆ ರಾಕ್ಷಸತ್ವವು ಹೋಗಿ ದೈವತ್ವವನ್ನು ಪಡೆದಿರ್ತಕ್ಕಂಥ ಒಂದು ಸಂದರ್ಭ. ಅವನಿಗೆ ಹೊಟ್ಟೆ ಮೇಲೆ ಹಗ್ಗದಿಂದ ಕಟ್ಟ ಹಾಕಿದ್ರೂ ಪ್ರಯತ್ನಪೂರ್ವಕವಾಗಿ ಅವನು ಬಂದು ಅಂಥ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರೋ ಕೃಷ್ಣನನ್ನು ನಾವು ದಾಮೋದರ ಅಂತ ಕರೀತೀವಿ. ದಾಮೋದರ ಅಂದರೆ ಇನ್ನೊಂದು ಇದಕ್ಕೆ